ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಗೌರಿ ಹಬ್ಬ ಗಣೇಶ ಹಬ್ಬನ ಆಚರಿಸಿದಿರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಮ್ಮ ಮನೇಲಿ ಆಚರಿಸಿದ್ವಿ. ತುಂಬ ಸಿಂಪಲ್ ಆಗಿ ಅಂತೂ ತುಂಬ ಖುಷಿಯಿಂದ ಚಂದದ ರೀತಿಯಲ್ಲೇ ಗೌರಿ ಹಬ್ಬನ ಆಚರಿಸಿದ್ವಿ. ಈಗಾಗಲೇ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಪೂಜೆಯ ಕೆಲವೊಂದಿಷ್ಟು ಕ್ಲಿಪ್ಗಳನ್ನು ನಾನು ಶೇರ್ ಮಾಡಿದ್ದೆ. ನಾನು ಹೋದ ವರ್ಷದಿಂದ ಗೌರಿ ಮತ್ತು ಗಣೇಶನನ್ನು ಕೂರಿಸ್ತಾ ಇದ್ದೀನಿ. ಅಂದರೆ ಅರಿಶಿನ ಗೌರಿ ಹಾಗೂ ಸಗಣಿಯಲ್ಲಿ ಮಾಡಿದಂತಹ ಗಣಪತಿಯನ್ನು ಕೂರಿಸ್ಬಿಟ್ಟು ಅದನ್ನು ನಂತರ ವಿಸರ್ಜನೆ ಮಾಡೋದು ಒಂದು ದಿನದಲ್ಲೇ. ಆ ರೀತಿಯಾಗಿ ನಾನು ಪೂಜೆ ಮಾಡ್ಕೊತಾ ಬಂದಿದ್ದೀನಿ. ಈ ವರ್ಷ ಕೂಡ ಅದೇ ಥರ ಮಾಡಿದೆ. ತುಂಬ ಖುಷಿಯಾಗಿದ್ದು ಅಂದರೆ ನನ್ನ ಮಗನ ಹತ್ರ, ಅಂದರೆ ದೊಡ್ಡ ಮಗ ಪೃಥ್ವಿ ಹತ್ರ ಈ ವರ್ಷ ಪೂಜೆಯನ್ನು ಮಾಡಿಸಿದೆ. ಮಕ್ಕಳಿಗೆ ಮುಂದೆ ಮುಂದೆ ಹೋಗ್ತಾ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಅವ್ರಿಗೆ ನಾವು ತಿಳಿಸ್ಕೊಡ್ತಾ ಹೋಗಲೇಬೇಕಾಗತ್ತೆ. ಇಲ್ಲ ಅವ್ರಿಗೆ ಪಾಪ ಏನೂ ಗೊತ್ತಾಗೋದೇ ಇಲ್ಲ. ಯಾಕೆ ಹೀಗೆ ಅನ್ನೋಂಥ ಪ್ರಶ್ನೆ ಕೂಡ ಅವರು ಪೂಜೆ ಮಾಡುವಾಗ ಕೇಳ್ತಾ ಇರ್ತಾರೆ. ಆವಾಗ ಕೂಡ ನಾವು ತಿಳ್ಕೊಂಡು ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರಿಗೂ ಕೂಡ ಮುಂದೆ ಅವರು ಕೂಡ ಹೇಳ್ಕೊಳ್ಳೋಕೆ ತಿಳ್ಕೊಳ್ಳೋಕೆ ಮತ್ತು ಎಲ್ಲದಕ್ಕೂ ಅವರಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಅವನ ಹತ್ರನೇ ನಾನು ಎಲ್ಲ ಕ್ರಮಗಳನ್ನು ಅವನ ಹತ್ರ ಮಾಡಿಸಿದೆ. ಅವನು ಕೂಡ ತುಂಬ ಭಕ್ತಿಯಿಂದ ಎಲ್ಲ ಪೂಜೆ ಎಲ್ಲ ವಿಧಿವಿಧಾನಗಳನ್ನೆಲ್ಲ ಮಾಡ್ದ. ನನಗಂತೂ ಈ ವರ್ಷ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಕೈಲಾದ ಯಥಾನುಶಕ್ತಿ ನಾನು ಕಜ್ಜಾಯವನ್ನು ನಮ್ಮ ತಿಂಡಿಪೋತ ಗಣಪನಿಗೆ ಮಾಡಿದ್ದೆ. ನಾನು ಮತ್ತು ನನ್ನ ಮಗ ದೊಡ್ಡ ಮಗ ಸೇರಿ ಮಾಡಿದ್ವಿ. ನಾವು ಪಂಚಕಜ್ಜಾಯ, ಲಾಡು, ಚಕ್ಲಿ, ಇದು ಕರ್ಜಿಕಾಯಿ ಮತ್ತು ಕೋಸಂಬರಿ, ಹಾಗೆ ಒಂದಿಷ್ಟು ಬೋಂಡಾ ಬಜ್ಜಿ ಅದು ಇದು ಅಂತ ಹೀಗೆ ಮಾಡಿ ನನ್ನ ಕೈಲಾದ ಯಥಾನುಶಕ್ತಿ ನೈವೇದ್ಯವನ್ನು ಮಾಡಿದ್ದೆ. ಇಲ್ಲಿ ಗೌರಮ್ಮ ಅಂತ ಅಂದರೆ ಹಳದಿ ಬಣ್ಣದಲ್ಲಿ ಇರ್ತಾಳೆ ಅಲ್ವಾ, ಅವಳು ಯಾಕೆ ಹಳದಿ ಬಣ್ಣದಲ್ಲಿ ಇರ್ತಾಳೆ? ಮತ್ತು ನಾವು ಹಳದಿಯ ಈ ಉಂಡೆಯನ್ನು ಮಾಡಿಬಿಟ್ಟು ಗೌರಮ್ಮನನ್ನು ಕುಳಿಸಿ ಪೂಜೆ ಮಾಡೋದು ಮತ್ತು ಸಗಣಿ ಗಣಪತಿಯನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಇದು ಯಾರಿಗೆ ಗಣಪತಿ ಮತ್ತು ಗೌರಮ್ಮನ ಮನೆಯಲ್ಲಿ ತರೋಕೆ ಆಗಲ್ಲ ಅಥವಾ ತಂದು ಪೂಜೆ ಮಾಡುವಷ್ಟು ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಾಡಿದರೂ ಕೂಡ ತುಂಬ ಒಳ್ಳೆಯ ಕೃಪೆ ಸಿಗತ್ತೆ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಕೂಡ ಇದು ಇದೆ. ಗೌರಿ ಯಾಕೆ ಹಳದಿ ಬಣ್ಣದಲ್ಲಿ ಇರ್ತಾಳೆ ಮತ್ತು ಗೌರಿ ಯಾಕೆ ಅರ್ಧ ರೂಪದಲ್ಲಿ ಇರ್ತಾರೆ? ನೀವೆಲ್ಲ ನೋಡಿರ್ಬೋದಲ್ವಾ, ಈ ಗಣಪತಿ ಪೂರ್ತಿ ವಿಗ್ರಹವನ್ನು ನಾವು ತರ್ತೀವಿ, ಆದರೆ ಗೌರಿ ಅರ್ಧ ವಿಗ್ರಹವನ್ನು ನಾವು ತರ್ತೀವಿ. ಅದು ಯಾಕೆ ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಒಮ್ಮೆ ಗೊತ್ತಿಲ್ಲ ಅಂತ ಅಂದರೆ ಕೇಳಿ, ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದೇ ರೀತಿ ಸಗಣಿ ಗಣಪತಿ ಕೂಡ ಹಾಗೆ. ಸಗಣಿಯಲ್ಲಿ ಗಣಪತಿಯನ್ನು ಮಾಡಿದರೆ ತುಂಬ ವಿಶೇಷವಾದದ್ದು ಅಂದರೆ ಈ ಶನಿಯ ಕೃಪೆ ಸಿಗತ್ತೆ ಅಂತ ಹೇಳಿ. ಅಂದರೆ ಈ ಶನಿ ದೋಷ ಅಥವಾ ಶನಿ ಒಂದು ಪ್ರಭಾವದಿಂದ ನಾವು ಮುಕ್ತರಾಗಬಹುದು ಈಗ ಸಗಣಿಯಿಂದ ಗಣಪತಿ ಪೂಜೆ ಮಾಡಿದ್ರೆ ಅಂತ ಕೂಡ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಇದೆರಡೂ ಕೂಡ ತುಂಬಾನೇ ಶ್ರೇಷ್ಠ. ಅದೇ ರೀತಿ ಈ ಗೌರಮ್ಮ ಹಳದಿ ಗೌರಮ್ಮ ಅಂದರೆ ಸ್ವರ್ಣ ಗೌರಿ ಅಂತ ಕರೀತಾರೆ. ಇವತ್ತಿನ ಈ ಒಂದು ಗೌರಿ ಪೂಜೆಯನ್ನ ಸ್ವರ್ಣ ಗೌರಿ ಪೂಜೆ ಅಂತ ಹೇಳ್ತಾರೆ. ಸ್ವರ್ಣ ಅಂದರೆ ಬಂಗಾರದ ಬಣ್ಣ, ಹಳದಿ ಬಣ್ಣ ಅಂತ ಹೇಳಿ. ಆಕೆಗೆ ಈ ರೀತಿ ಬಣ್ಣ ಬರೋಕ್ಕೂ ಕೂಡ ಒಂದು ಕತೆ ಇದೆ. ಅದಕ್ಕೆ ಅದು ಕೂಡ ನಾನು ನಿಮಗೆ ಬೇಕಿದ್ರೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ನೀವು ಬೇಕಿದ್ರೆ, ಓಕೆನಾ? ಖಂಡಿತ ತಿಳಿಸ್ಕೊಡ್ತೀನಿ. ಯಾಕಂದರೆ ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಯಾಕೆ ಹೀಗೆ ಅನ್ನುವಂಥ ಪ್ರಶ್ನೆ ನಮಗೆ ಮೂಡಬೇಕು ಅಲ್ವಾ? ಆವಾಗಲೇ ನಾವು ಇದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡೋಕ್ಕೆ ಸಾಧ್ಯ. ತುಂಬ ವಿಶೇಷವಾದಂತಹ ಒಂದಿಷ್ಟು ಕತೆಗಳೇ ಇದ್ರ ಬಗ್ಗಾಗಿ. ನಾನು ಕೂಡ ತಿಳ್ಕೊಂಡಿದ್ದೀನಿ. ಹತ್ತತ್ರ ಅಂದರೆ ಇವಾಗ ಸದ್ಯದಲ್ಲಿ ನನಗೆ ಇದರ ಪ್ರಶ್ನೆ ಎಲ್ಲ ಬಂದಾಗ ನಾನು ಹುಡುಕ್ತಾ ಹೋಗ್ತೀನಿ. ಸೊ ಯಾಕಿರ್ಬೋದು ಇದು ಅಂತ ಹೇಳಿ. ಹಾಗಾಗಿ ಈ ರೀತಿಯಾಗಿ ನಾವೆಲ್ಲ ಪೂಜೆ ಮಾಡಿದ್ವಿ. ನಿಮ್ಗೆ ಇನ್ನು ನೆಕ್ಸ್ಟ್ ಯಾರಿಗಾದರೂ ಇಲ್ಲ ನಾವು ಇದೇ ರೀತಿ ಪೂಜೆ ಮಾಡಬೇಕು ಅನಿಸಿದರೆ ಖಂಡಿತ ಮನೇಲಿ ಮಾಡಿ. ತುಂಬ ಶಾಸ್ತ್ರ ನೇಮ ಯಾವುದೂ ಇಲ್ಲ ಇದಕ್ಕೆ. ನಾವು ದಿನಾ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಒಂದು ಮಂಟಪನ ಕಟ್ಟಿ ಅತಿಥಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಗೌರಮ್ಮ ಬರ್ತಾ ಇದ್ದಾಳೆ, ಹಾಗೆ ಅವ್ರನ್ನ ಕರ್ಕೊಂಡು ಹೋಗೋಕೆ ನಮ್ಮ ಮನೆಗೆ ಗಣಪತಿ ಬರ್ತಾ ಇದ್ದಾನೆ. ಆಗ ಅತಿಥಿಗಳು ಬರುವಾಗ ನಾವು ಮನೆ ಹೇಗೆ ಶುದ್ಧ ಮಾಡ್ಕೋತೀವೋ ಹಾಗೆ ಶುದ್ಧ ಮಾಡ್ಕೊಳ್ಳೋದು. ಹಾಗೆ ಅತಿಥಿಗಳು ಬಂದಾಗ ಅವರಿಗೆ ಬೆಳಿಗ್ಗೆ ನಾವು ಪೂಜೆ ಮಾಡ್ತೀವಲ್ವಾ, ಎಲ್ಲ ಕಜ್ಜಾಯ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ಹಣ್ಣು ಹಾಲು ಇಟ್ಬಿಟ್ಟು ನೈವೇದ್ಯವನ್ನು ಮಾಡ್ಕೊಳ್ಬೇಕು. ಆ ನಂತರ ನಾವು ಮತ್ತೆ ಮಡಿಯಿಂದ ಅವರಿಗೆ ನೈವೇದ್ಯವನ್ನು ಮಾಡಿ ಮಧ್ಯಾಹ್ನ ಊಟಕ್ಕೆ ಹಾಕೋದು. ಈ ಥರ ಸೇಮ್ ಅತಿಥಿಗಳು ನಮ್ಮ ಮನೆಗೆ ಹೇಗೆ ಬಂದಾಗ ನಾವು ಸತ್ಕಾರ ಮಾಡ್ತೀವೋ ಹಾಗೆ ಅವರನ್ನು ಸತ್ಕಾರ ಮಾಡೋದು. ನಂತರ ಸಂಜೆ, ಈಗ ಇದು ವಿಸರ್ಜನೆ, ಇದು 1 ದಿನ 3 ದಿನ 5 ದಿನ 7 ದಿನ ಹೀಗೆ 9 ದಿನ ಮತ್ತು 11 ದಿನ ಇದು ಶ್ರೇಷ್ಠ. ಸೊ ನಾನು ಒಂದೇ ದಿನಕ್ಕೆ ವಿಸರ್ಜನೆ ಮಾಡ್ತೀನಿ. ಹಾಗಾಗಿ ವಿಸರ್ಜನೆ ನಾವು ಇದನ್ನು ಹೇಗೆ ಮಾಡೋದು? ಕೆರೆಗೆಲ್ಲ ತೊಗೊಂಡೋಗಿ ಹಾಕೋಕ್ಕೆ ಆಗಲ್ಲ ಅನ್ನೋರು ಒಂದು ಕೊಡ ಅಥವಾ ಒಂದು ಬಿಂದಿಗೆ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ನಂತರ ವಿಸರ್ಜನೆಯನ್ನು ಮಾಡಬೇಕು. ವಿಸರ್ಜನೆ ಮಾಡೋ ಮೊದಲು ಒಂದು ತೆಂಗಿನಕಾಯಿನ ಹೊಡಿಬೇಕು. ಮತ್ತು ಕೆಂಪಾರತಿಯನ್ನು ಕೂಡ ಮಾಡ್ಕೋಬಹುದು. ಹಾಗೆ ಒಂದು ಕಡ್ಡಿ ಕರ್ಪೂರದಿಂದ ಆರತಿಯನ್ನು ಮಾಡ್ಕೊಂಡ್ಬಿಟ್ಟು ನಂತರ ಗೌರಮ್ಮನ ನಂತರ ಗಣಪತಿಯನ್ನು ಕಳಿಸ್ಕೊಡ್ಬೇಕು. ಈ ರೀತಿ ವಿಸರ್ಜನೆಯನ್ನು ಮಾಡುವಂಥದ್ದು ತುಂಬ ಸಿಂಪಲ್ ಆಗಿರುತ್ತೆ ಪೂಜೆ.
ಅಷ್ಟೇ ವಿಶೇಷವಾದಂತಹ ಪೂಜೆ. ಮತ್ತು ಗಣಪತಿಗೆ ಮತ್ತು ಗೌರಮ್ಮನಿಗೆ ಈ ರೀತಿಯಾದ ಪೂಜೆ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ. ಅರಿಶಿಣದ ಗೌರಿ ಮತ್ತು ಸಗಣಿಯ ಒಂದು ಗಣಪತಿ. ಇದರಲ್ಲಿ ಈ ಸಗಣಿ ಗಣಪತಿಯಲ್ಲೂ ಹಾಗೆ 21 ದಿನದ ಸಂಕಲ್ಪವನ್ನು ನೀವು ಮಾಡಿಕೊಂಡು 21 ದಿನ ಪೂಜೆಯನ್ನು ಮಾಡಬೇಕು. 21 ದಿನ ಗರಿಕೆ, 21 ಕಡಲೆ ಹಾರವನ್ನು ಹಾಕಿಬಿಟ್ಟು 21 ದಿನ ಒಂದು ವ್ರತ ಸಂಕಲ್ಪವನ್ನು ಮಾಡಿಕೊಂಡು ನೀವೇನಾದರೂ ಇಚ್ಛೆ ಅಂದರೆ ಈಗ ವಿದ್ಯೆ ಇರ್ಬೋದು ಅಥವಾ ನಿಮ್ದು ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ, ಅಡೆತಡೆ ಇತ್ತು ಅಂತ ಅಂದರೆ ಈ ರೀತಿ ಸಂಕಲ್ಪ ಅಂದರೆ ನಮ್ಗೆ ಅದಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು 21 ದಿನದ್ದು ಸಗಣಿ ಗಣಪತಿಯನ್ನು ಪೂಜೆ ಮಾಡಿದ್ರೂ ಕೂಡ ತುಂಬ ಬೇಗ ಅದರ ಫಲ ಸಿಗುತ್ತೆ, ಒಳ್ಳೆಯದಾಗತ್ತೆ ಅನ್ನುವಂತಹದ್ದು ಕೂಡ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಇದೆಲ್ಲ ಎಷ್ಟೋ ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದನ್ನು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮ್ಮನೆ ಪೂಜೆ ಈ ರೀತಿಯಾಗಿ ನಾವು ಮಾಡಿದ್ವಿ. ನಾನಂತೂ ಈ ವರ್ಷ ತುಂಬಾ ಖುಷಿ ಪಟ್ಬಿಟ್ಟೆ. ನನ್ನ ಮಗ ಮಾಡ್ತಾ ಇರೋಂಥ ಪೂಜೆ ನನಗಂತೂ ತುಂಬಾ ಇಷ್ಟ ಆಯಿತು. ಅವನು ಕೂಡ ತುಂಬ ಖುಷಿಯಿಂದ ಪೂಜೆ ಮಾಡ್ದ. ಹಾಗೆ ಇದು ಲಾಸ್ಟ್ ಗಣಪತಿ ಪೂವನ್ನು ವಿಸರ್ಜನೆ ಮಾಡ್ತಾ ಇರುವಂತಹ ಸೀನು. ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಫಸ್ಟು ನಾವು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ತುಂಬ ಖುಷಿ. ಅರಿಶಿಣದ ಗೌರಿ ಮಾಡಿದ್ವಿ, ಪುಟಾಣಿ ಇದನ್ನು ಇಡೋದು, ಅದಕ್ಕೆ ಹೂ ಇಡೋದು, ಗೆಜ್ಜೆ ವಸ್ತ್ರವನ್ನು ಹಾಕೋದು. ಈ 16 ಗೆಜ್ಜೆ ವಸ್ತ್ರ ಗೌರಿಗೆ ಮತ್ತು 21 ಗಣಪತಿಗೆ ಇಡಬೇಕು. ಈಗ ಇದು ವಿಸರ್ಜನೆ ಆದಮೇಲೆ ಅದರಲ್ಲಿ ಒಂದು ಹೂವನ್ನು ತಗೊಂಡು ಆ ನೀರನ್ನು ನಮಗೆ ಮತ್ತು ಮನೆಗೆ ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ತುಂಬ ಒಳ್ಳೆಯದು ಇದು, ಸರಿನಾ? ಈ ಥರ ಎಲ್ಲ ಚಿಕ್ಕ ಪುಟ್ಟ ಪದ್ಧತಿಗಳನ್ನು ನಾವು ತಿಳ್ಕೊಂಡು ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಇದನ್ನು ಅದೇ ದಿನ ರಾತ್ರಿನೇ ಚೆಲ್ಲಬಾರ್ದು. ಹಾಗೆ ಅದನ್ನು ಇಟ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ನೀವು ಮತ್ತೆ ಪೂಜೆಗೆಲ್ಲ ಕ್ಲೀನ್ ಮಾಡ್ಕೋತೀರಲ್ಲ, ಆ ಟೈಮಲ್ಲಿ ಈ ಕೊಡದಲ್ಲಿರುವಂತಹ ನೀರು ಅಂದರೆ ವಿಸರ್ಜನೆ ಆಗಿರುತ್ತೆ, ಅದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕರಗಿರುತ್ತೆ. ಅದನ್ನು ಯಾರೂ ಓಡಾಡದೇಗಿರುವಂತಹ ಒಂದು ಜಾಗಕ್ಕೆ ತೊಗೊಂಡೋಗಿ, ಅಂದರೆ ಪವಿತ್ರ ಜಾಗ ಆಗಿರಬೇಕು, ಅದು ಕೂಡ ಶುದ್ಧವಾದಂತಹ ಜಾಗಕ್ಕೆ ಆ ನೀರನ್ನು ತೊಗೊಂಡೋಗಿ ಚೆಲ್ಲಬೇಕಾಗತ್ತೆ. ತುಳಿಬಾರ್ದು ಆ ಥರ ಜಾಗದಲ್ಲಿ. ಈ ಕತೆ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸ್ವರ್ಣ ಗೌರಿ ಅಥವಾ ಅವಳು ಹಳದಿಯಾಗೆ ಯಾಕೆ ಇರ್ತಾಳೆ ಅನ್ನುವಂಥದ್ದು, ಮತ್ತೆ ಸಗಣಿಯ ಗಣಪತಿ ಕತೆ ಮತ್ತು ಗೌರಿ ಮೂರ್ತಿ ಯಾವಾಗಲೂ ಅರ್ಧಕ್ಕೆ ಯಾಕಿರುತ್ತೆ ಅನ್ನುವಂತಹ ಕತೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದ್ರೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಥವಾ ನಿಮಗೆ ಬೇರೆ ಕಡೆ ಎಲ್ಲಾದರೂ ಇದು ತಿಳಿದುಕೊಳ್ಳೋಕೆ ಸಿಕ್ತು ಅಂತ ಅಂದರೆ ತಿಳಿದುಕೊಳ್ಳಿ. ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ದೇವ್ರ ಬಗ್ಗೆ, ನಮ್ಮ ಒಂದು ಕಲ್ಚರ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಲ್ವಾ? ಸೊ ಗಣಪತಿ ಬಪ್ಪ ಮೋರೆಯ ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಮತ್ತೆ ಮುಂದಿನ ಹಬ್ಬ ಇನ್ನೇನು ಮತ್ತೆ ಶುರುವಾಗ್ತಾ ಇದೆ, ದೀಪಾವಳಿ, ನವರಾತ್ರಿ, ಅದು ಇದು ಅಂತ ಬರ್ತಾ ಇದೆ. ಇದೆಲ್ಲದಕ್ಕೂ ರೆಡಿ ಆಗೋಣ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.